ಎಲ್ಲ ಮುದ್ದು ಮಕ್ಕಳಿಗೂ ಮುಂಜಾನೆಯ ಶುಭೋದಯಗಳನ್ನು ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. 1 ಮತ್ತು 2ನೇ ತರಗತಿ ಮಕ್ಕಳಿಗೆ ಇವತ್ತು ಪರಿಸರ ಅಧ್ಯಯನ, ಪರಿಸರ ಬಗ್ಗೆ ನಾವು ಇವತ್ತು ಅಭ್ಯಾಸವನ್ನು ಮಾಡೋಣ. ಪರಿಸರದಲ್ಲಿ ಈಗಾಗಲೇ ಮಕ್ಕಳೇ ನೀವು ಏನೇನು ತಿಳ್ಕೊಂಡಿರಿ? ಹೋದ ಕ್ಲಾಸ್ನಲ್ಲಿ ನೀವು ಏನನ್ನು ತಿಳ್ಕೊಂಡಿರಿ ಮಕ್ಕಳೇ? ಅದನ್ನು ಇನ್ನೊಮ್ಮೆ ಹೇಳಿಕೊಡುತ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಹಿಂದಿನ ಕ್ಲಾಸ್ನಲ್ಲಿ ಏನೇನು ಕಲ್ತರಿ ನೀವು ನೆನಪು ಮಾಡ್ಕೊಳ್ಳಿ ಮಕ್ಕಳೇ. ನೋಡಿ, ಶರೀರದ ಭಾಗಗಳು. ಹಿಂದಿನ ಕ್ಲಾಸ್ನಲ್ಲಿ ಕಲಿತ ಮಕ್ಕಳು ನೀವು ಶರೀರದ ಭಾಗಗಳನ್ನು ಕಲಿತರಿ. ಶರೀರದ ಭಾಗಗಳು, ಅವುಗಳ ಉಪಯೋಗಗಳನ್ನು ಕೂಡ ಹಿಂದಿನ ಕ್ಲಾಸ್ನಲ್ಲಿ ತಿಳ್ಕೊಂಡಿರಿ. ಶರೀರದ ಭಾಗಗಳು ಇವುಗಳ ಬಗ್ಗೆ ಹಿಂದಿನ ಕ್ಲಾಸ್ನಲ್ಲಿ ತಿಳ್ಕೊಂಡಿರಿ. ಆದರೂ ಕೂಡ ನಾನು ಇವಾಗ ಇನ್ನೊಂದು ಸಲ ಹೇಳ್ತಾ ಇವತ್ತಿನ ಅಭ್ಯಾಸವನ್ನ ಮುಂದುವರಿಸ್ತೇನೆ. ಶರೀರದ ಭಾಗಗಳಂದ್ರ ಮಕ್ಕಳೇ ಈಗಾಗಲೇ ಬರ್ಕೊಂಡಿರಿ. ಕೂದಲು, ತಲೆ ಐತಿ ನಮಗ, ತಲೆಯಲ್ಲಿ ಕೂದಲ ಮಕ್ಕಳೇ, ಕೂದಲು, ಮುಖ, ಮುಖದಲ್ಲಿ ಏನೇನು ಅದಾವು? ನಮ್ಮ ಮುಖದಲ್ಲಿ ಏನೇನು ಅದಾವ ಮಕ್ಕಳೇ? ಮುಖದಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ, ಹಲ್ಲು, ನಾಲಿಗೆ, ಈ ರೀತಿ ಒಂದು ಮುಖದಲ್ಲಿ ಏನಿದಾವು ಭಾಗಗಳದಾವು. ನೆಕ್ಸ್ಟ್ ನಾಲಿಗೆ ಉಪಯೋಗವನ್ನು ತಿಳ್ಕೊಂಡಿರಿ. ಕತ್ತು, ಕೈ, ತೊಡೆ, ಕಾಲು ಗಂಟು, ಬೆರಳು, ಉಗುರು, ಪಾದ, ಇಷ್ಟು ಭಾಗಗಳನ್ನು ತಿಳ್ಕೊಂಡಿರಿ ಮತ್ತು ಅವುಗಳ ಉಪಯೋಗವನ್ನು ಕೂಡ ತಿಳ್ಕೊಂಡಿರಿ. ಆದರೂ ಕೂಡ ಇನ್ನೊಂದು ಸಲ ನಾನು ನಿಮಗೆ ಅದರ ಉಪಯೋಗವನ್ನು ಯಾರು ನೋಡಿ ಮಕ್ಕಳೇ. ಕೂದಲು ನೆತ್ತಿಯ ಮೇಲೆ ನಮಗ ಆಧಾರವಾಗಿರ್ತಾವ. ತಲೆ ಮೇಲೆ ಕೂದಲಿದ್ರನ ಚಂದ. ಅದಕ್ಕೆ ಮುಖ ಐತಿ. ನೀವು ಯಾರಂತ ಹೇಳಿ ಗುರುತಿಡಿಯಾಗ ನಮಗೆ ಏನು ಬೇಕು ಮಕ್ಕಳೇ? ಮುಖದಲ್ಲಿ ಕಣ್ಣು ನಾವು ಹೊರಗಿನ ಪ್ರಪಂಚವನ್ನು ನೋಡ್ಬೇಕಂದ್ರೆ ನಮಗೆ ಏನು ಬೇಕು ಮಕ್ಕಳೇ? ಕಣ್ಣು ಬೇಕೇ ಬೇಕು. ಕಣ್ಣು ಇರ್ಲಿಕ್ಕಂದ್ರೆ ಏನಂತಾರೆ ಮಕ್ಕಳೇ? ಕುಡ್ಡದಾರ ಅಂತಾರೋ. ಆದ್ರೆ ನಮಗ ಏನೂ ಕಾಣಿಸುವುದಿಲ್ಲ. ಏನು ಕಾಣಿಸ್ಲಿಕ್ಕಂದ್ರೆ ಇನ್ನೊಬ್ಬರ ಸಹಾಯದಿಂದ ನಾವು ನಡಿಬೇಕಾಗ್ತೈತಿ. ಇನ್ನೊಬ್ಬರ ಸಹಾಯವನ್ನು ಪಡ್ಕೊಂಡ ನಾವು ಏನು ಮಾಡಬೇಕು ಮಕ್ಕಳೇ? ಊಟ ಆಗಲಿ, ಹೊರಗಡೆ ಹೋಗೋದಾಗಲಿ, ಆ ರೀತಿ ಮಾಡಬೇಕಾಗ್ತೈತಿ. ಕಣ್ಣು ನಮಗ ಅತಿ ಮುಖ್ಯವಾದವು. ನೆಕ್ಸ್ಟ್ ಕಿವಿ ನಿಮ್ಗೆ ಕಿವಿನ ಕೇಳಿಸ್ಲಿಕ್ಕಂದ್ರೆ ನೀವು ಇನ್ನೊಬ್ಬರ ಜೊತೆ ಯಾವ ರೀತಿ ಮಾತಾಡ್ತೀರಿ? ನಾ ಏನು ಹೇಳ್ತೀನಿ ನಿಮಗೀಗ ಕೇಳಿಸ್ಲಿಕ್ಕಂದ್ರೆ ನೀವು ನನಗೆ ಹೆಂಗೆ ಆನ್ಸರ್ ಮಾಡ್ತೀರಿ? ಉತ್ತರ ಮಾಡೋಕ ಬರೋದಿಲ್ಲ. ನಿಮ್ಗೆ ಉತ್ತರ ಹೇಳಕ ಬರೋದಿಲ್ಲ. ನೋಡ್ರಿ, ಕಿವಿನ ಎಷ್ಟು ಮುಖ್ಯವಾಗಿದ್ದಾವು. ಮೂಗು, ನಾವು ಉಸಿರಾಡುವಂತಹ ಉಸಿರಾಟವನ್ನು ತಗೊಳ್ಳೋದು, ಹೊರಗಡೆ ಬಿಡೋದಕ್ಕೆ ಮೂಗ ನಮಗೆ ಬೇಕು. ಬಾಯಿ ಮಾತಾಡಕ ಮತ್ತು ಊಟವನ್ನು ಮಾಡಕ ಏನು ಬೇಕು ಮಕ್ಕಳೇ? ಬಾಯಿ ಬೇಕು. ನೆಕ್ಸ್ಟ್ ಹಲ್ಲುಗಳು ನಾವು ತಿನ್ನಂಥ ಆಹಾರವನ್ನು ಸಣ್ಣದಾಗಿ ಮಾಡಿ ಏನು ಮಾಡತ್ತಿ? ನಾವು ನುಂಗ್ತೀವಿ. ಆದ ಕಾರಣದಿಂದ ಹಲ್ಲುಗಳು ನಮಗೆ ಬೇಕು. ನೆಕ್ಸ್ಟ್ ನಾಲಿಗೆ ಇರ್ಲಿಕ್ಕಂದ್ರೆ ಏನಾಗ್ತೈತಿ? ಮಾತಾಡಕ ನಮಗೆ ಬರೋದಿಲ್ಲ. ಅವಾಗ ಏನಂತಾರೆ ಎಲ್ಲರೂ? ಮೂಕದಿ ಅಂತ ಹೇಳಿ ಕರೀತಾರೋ. ನಾಲಿಗೆ ನಮ್ಗೆ ಬೇಕೇ ಬೇಕು. ನೆಕ್ಸ್ಟ್ ಕತ್ತು ಇರ್ಲಿಕ್ಕಂದ್ರೆ ಇದು ನಿಮಗೆ ಕುಂಡಿರ್ತಿರ್ಲಿಲ್ಲ. ಕತ್ತು ಬೇಕು. ನೆಕ್ಸ್ಟ್ ಕೈಗಳಿರ್ಲಿಕ್ಕಂದ್ರೆ ನಮಗೆ ಕೆಲಸ ಮಾಡೋಕ್ಕೂ ಬರ್ತಿದ್ದಿಲ್ಲ, ಊಟ ಮಾಡೋಕ್ಕೂ ಬರ್ತಿರ್ತಿಲ್ಲ. ತೊಡೆ, ಕಾಲು ಗಂಟು, ಇದು ಕಾಲಿನ ನೋಡಿ, ತೊಡೆ ಮತ್ತು ಕಾಲು ಗಂಟು, ಆಮೇಲೆ ಪಾದ, ಇವುಗಳು ಇರ್ಲಿಕ್ಕಂದ್ರೆ ನೀವು ನಡೀತಿದ್ರಿ? ನಡೆಯಾಕ ಬರ್ತಿತ್ತು? ಇಲ್ಲ, ನಿಮ್ಗೆ ನಡೆಯಾಕ ಬರೋದಿಲ್ಲ. ಅದಕ್ಕೆ ಏನು ಮಾಡ್ತೀವಿ ನೀವು? ಕಾಲುಗಳು ನಮ್ಗೆ ಬೇಕೇ ಬೇಕು. ನೆಕ್ಸ್ಟ್ ಯಾವ್ದು ಮಾಡ್ಬೇಕಂದ್ರೆ ಬೆರಳುಗಳ ಇರ್ಲಿಕ್ಕಂದ್ರೆ ನಾ ಈಗ ನೋಡಿ ಇಲ್ಲಿ ಬೆರಳು ಇರ್ಲಿಕ್ಕಂದ್ರೆ ನಾ ಈ ರೀತಿ ಬರೀತೇನು.
ಬರೆಯೋಕ ಸಾಧ್ಯ ಇಲ್ಲ. ಬೆರಳುಗಳು ನಮಗೆ ಏನು ಮಾಡಬೇಕು, ಅನ್ನವನ್ನು ಕಲಿಸೋದಾಗಲಿ ರೊಟ್ಟಿಯನ್ನ ಮುರಿಯೋದಾಗಲಿ ಮಾಡಕ ಕೆಲಸ ಮಾಡೋದಕ್ಕಾಗಲಿ ಬರೆಯೋದನ್ನು ಮಾಡೋದಕ್ಕಾಗಲಿ ಬೆರಳುಗಳು ಬೇಕೇ ಬೇಕು. ಪಾದ ಕೆಳಗ ಪಾದ ಇರಲಿಲ್ಲ ನೀವು ನಡೆಯಕ್ಕೆ ಬರೋದಿಲ್ಲ. ಹಿಂಗ ಕುಂಟಾಗಿ ನಡ್ತೀವಿ, ಪಾದಗಳು ಬೇಕು. ಪಾದದಾಗಲೇ ನಾವು ಎಲ್ಲ ಕಡೆ ಓಡಾಡ್ತೀವಿ. ಏನು ಮಾಡ್ತೀವಿ ಮಕ್ಕಳೇ, ಪಾದಗಳಿದಾವತ್ತೇಳಿ ನಾವು ಎಲ್ಲ ಕಡೆ ಓಡಾಡ್ತೀವಿ. ಹಾಗಾದ್ರೆ ಇವೆಲ್ಲಗಳೇನು ಪಾದ ಕ್ಲಾಸಿನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಆದರೂ ಕೂಡ ಇನ್ನೊಂದು ಸಲ ನಿಮ್ಗೆ ತಿಳಿಯತ್ತೇಳಿ ಈ ಕ್ಲಾಸಿನಲ್ಲಿ ತಿಳಿಸ್ಕೊಟ್ಟನಿ. ಅದೇ ರೀತಿ ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡ್ಕೊಂಡ್ಬಂದು ನೋಡ್ರಿ, ಆಹಾರ ಪದಾರ್ಥಗಳು. ಏನು ಹೇಳಿ ಮಕ್ಕಳೇ, ಆಹಾರ ಪದಾರ್ಥಗಳು. ಆಹಾರ ಪದಾರ್ಥಗಳಾಗ ಹಸಿಯಾಗಿ ತಿನ್ನುವುದು ಮತ್ತು ಬೇಯಿಸಿ ತಿನ್ನುವುದು. ನೋಡ್ರಿ, ಹಸಿಯಾಗಿನೂ ತಿನ್ಬೋದು ತರಕಾರಿಗಳನ್ನ, ಮತ್ತು ಬೇಯಿಸಿನೂ ಕೂಡ ತಿನ್ಬೋದು. ಅವುಗಳು ಯಾವ್ಯಾವ ಬರ್ತಾವ ಇವತ್ತಿನ ಕ್ಲಾಸಿನಲ್ಲಿ ತಿಳ್ಕೊಳ್ಳೋಣ. ಆಹಾರ ಪದಾರ್ಥಗಳು, ನೀವು ತಿನ್ನುವಂಥ ಆಹಾರ ಪದಾರ್ಥಗಳು. ಇವೇನು ಮಕ್ಕಳೇ, ಆಹಾರ ಪದಾರ್ಥಗಳು. ಆಹಾರ ಪದಾರ್ಥಗಳವ ಎರಡು ರೀತಿ ಅದಾವ ನೋಡಿ ಮಕ್ಕಳೇ. ಒಂದು ಬೇಯಿಸಿ ತಿನ್ನೋದು, ಇನ್ನೊಂದು ಹಸಿಯಾಗಿ ತಿನ್ನೋದು. ನೋಡ್ರಿ, ಎರಡು ರೀತಿ ಅದಾವ ಮಕ್ಕಳೇ. ಯಾವ್ಯಾವು? ಒಂದು ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥ, ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು. ನೋಡ್ರಿ, ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು. ನೆಕ್ಸ್ಟ್, ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳು. ಇಲ್ಲಿ ನೋಡ್ರಿ, ಬೇಯಿಸಿ, ಇಲ್ಲೇನು ಮಾಡ್ತೀವಿ, ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳು. ಪದಾರ್ಥಗಳು. ನೋಡಿ ಮಕ್ಕಳೇ, ಇವು ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳು, ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು. ನೋಡಿ ಮಕ್ಕಳೇ, ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು ಯಾವುವು? ಗಜರಿಕಾಯಿ, ಮೂಲಂಗಿ, ಈರುಳ್ಳಿ, ಹಣ್ಣುಗಳು, ಟೊಮೆಟೊ, ಈ ರೀತಿ ಇವುಗಳನ್ನ ಹಸಿಯಾಗಿ ತಿಂತಾರು. ನೆಕ್ಸ್ಟ್, ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳು ಯಾವುವು ಮಕ್ಕಳೇ? ಬೇಯಿಸಿ ತಿನ್ನುವ ಎಷ್ಟು ನೋಡಿ, ಬದನೆಕಾಯಿಯನ್ನು ಬೇಯಿಸ್ತೀವಿ, ಹೀರೆಕಾಯಿಯನ್ನು ಕೂಡ ಬೇಯಿಸ್ತೀವಿ. ನೆಕ್ಸ್ಟ್, ಕುಂಬಳಕಾಯಿಯನ್ನು ಬೇಯಿಸಿ ಪಲ್ಯ ಮಾಡ್ತಿರ್ತೀವಿ. ಬೆಂಡೆಕಾಯಿಯನ್ನು ಕೂಡ ನಾವು ಏನು ಮಾಡ್ತೀವಿ ಮಕ್ಕಳೇ? ಪಲ್ಯವಾಗಿ ಮಾಡ್ತೀವಿ. ಹಾಗಲಕಾಯಿ, ಬೆಳ್ಳುಳ್ಳಿಯನ್ನು ಏನು ಮಾಡ್ತೀವಿ ನಾವು? ಒಗ್ಗರಣೆ ಕೊಡಲಿಕ್ಕೆ ಬೇಯಿಸಬೇಕನ್ನ. ಅದೇ ರೀತಿ ಮತ್ತು ಎಲೆಕೋಸು ಆನಂತರ ಏನಂತೀರಿ? ಕ್ಯಾಬೇಜ್ ಅಂತಿರಲಿಲ್ಲ, ಅದಕ್ಕೆ ಎಲೆಕೋಸು ಅತಾರ. ಬೀಟ್ರೂಟ್, ಈ ಬೀಟ್ರೂಟ್ ನೋಡಿ ಹಸಿಯಾಗಿನೂ ತಿನ್ಬೋದು, ಬೇಯಿಸಿನೂ ಕೂಡ ತಿನ್ಬೋದು. ನೆಕ್ಸ್ಟ್, ದಪ್ಪ ಮೆಣಸಿನಕಾಯಿ ಅಂದ್ರೆ ದೊಡ್ಡ ಮೆಣಸಿನಕಾಯಿ ಹೇಳ್ತಿರಲ್ಲ ಮಕ್ಕಳೇ, ಅದಕ್ಕೆ ದಪ್ಪ ಮೆಣಸಿನಕಾಯಿ, ಅದನ್ನು ಕೂಡ ಬೇಯಿಸಿ ತಿನ್ನುವುದನ್ನ ಜಾಸ್ತಿ ಅದಾವು. ಆಮೇಲೆ ಆಲೂಗಡ್ಡೆ ಕೂಡ ಏನು ಮಾಡ್ತೀವಿ ಮಕ್ಕಳೇ? ಬೇಯಿಸಿ ತಿಂತೀವಿ. ನೋಡಿ ಮಕ್ಕಳೇ, ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳು, ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳು ಜಾಸ್ತಿ ಅದಾವು. ಅದೇ ರೀತಿ ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು
ಕಮ್ಮಿ ಅದಾವು. ಹಾಗಂದ್ರೆ ನೀವು ಹಸಿಯಾಗಿ ತಿನ್ನೋದು ಗಜರೆಕಾಯಿ ಒಂದು ತಿಂತೀರಿ, ಮೂಲಂಗಿ ಕೂಡ ತಿಂತೀರಿ. ಆಮೇಲೆ ಈರುಳ್ಳಿಯನ್ನು ನಾವು ಹಸಿಯಾಗಿನೂ ತಿನ್ಬೋದು, ಪಲ್ಯಗಳಾಗಿ ಬೇಯಿಸಿನೂ ಕೂಡ ತಿನ್ಬೋದು. ಅದನ್ನು ಎರಡು ರೀತಿಯಾಗಿ ತಿನ್ಬೋದು. ನೆಕ್ಸ್ಟ್ ಹಣ್ಣುಗಳನ್ನು ಬೇಯಿಸ್ತಿದ್ದೀರಿ? ಇಲ್ಲ, ಹಣ್ಣುಗಳನ್ನು ಕೂಡ ಹಸಿಯಾಗಿನ ತಿಂತೀವಿ. ಯಾವ್ಯಾವು? ಬಾಳೆಹಣ್ಣು, ಆಮೇಲೆ ಸೇಬು ಹಣ್ಣು, ದಾಳಂಬೆ ಹಣ್ಣು, ಈ ರೀತಿ ಹಣ್ಣುಗಳನ್ನೆಲ್ಲ ನಾವು ಏನು ಮಾಡ್ತೀವಿ ಮಕ್ಕಳೇ? ಹಸಿಯಾಗಿನ ತಿಂತೀವಿ. ಹಾಗಾದ್ರೆ ಅವುಗಳ ಹೆಸರುಗಳನ್ನು ಈಗ ನಾ ಇಲ್ಲಿ ಬರಿತನು, ನೀವು ಓದ್ಕೋತಾ ಬರ್ರಿ. ನಾ ಯಾವ ರೀತಿ ಬರಿತನು ನೀವು ಕೂಡ ನನ್ನ ಜೊತೆಗೆ ಓದಬೇಕು. ಇಲ್ಲಿ ನೋಡ್ರಿ, ಒಂದೇದ ಈ ಕಡೆ ಬರಿತನು. ಈಗ ಫಸ್ಟ್ ಒನ್ ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳ ಹೆಸರು ಬರ್ತೀವಿ ನೋಡಿ ಮಕ್ಕಳೇ. ನೋಡ್ರಿ ಇಲ್ಲಿ ಒಂದನೇದು ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು. ಇಲ್ಲಿ ಬರೀತನು. ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು. ನೆಕ್ಸ್ಟ್ ಒನ್ ಇಲ್ಲಿ ಸೆಕೆಂಡ್, ಇಲ್ಲಿ ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳು. ನೋಡಿ, ಇನ್ನು ಕೂಡ ಕೆಳಗಡೆನು ನೋಡಿ, ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳು. ಇಲ್ಲಿ ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು. ಅವುಗಳ ಹೆಸರುಗಳನ್ನು ನಾವಿಲ್ಲಿ ಬರೆದು ನೋಡ್ರಿ. ಈ ರೀತಿ ಕಾಲ್ ಮಾಡಿ ಹಾಕೊಂಡೀನಿ. ಈಗ ಈಚೆ ಕಡೆ ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳನ್ನು ಬರೆಯೋಣ. ನೆಕ್ಸ್ಟ್ ಅಲ್ಲಿ ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳನ್ನ ಬರೆಯೋಣ. ನೋಡ್ರಿ, ಕ್ಯಾರೆಟ್, ಗಜ್ಜರಿ. ಕ್ಯಾರೆಟ್ ಅಂದ್ರೆ ಏನ್ ಮಾಡ್ತಾರೆ? ಗಜ್ಜರಿಯನ್ನು ಕೂಡ ಏನ್ ಮಾಡ್ತೀವಿ ಮಕ್ಕಳೇ? ನಾವು ಹಸಿಯಾಗಿ ತಿಂತೀವಿ. ಗಜ್ಜರಿಯನ್ನ ಏನ್ ಮಾಡ್ತೀವಿ ಮಕ್ಕಳೇ? ನಾವು ಹಸಿಯಾಗಿ ತಿಂತೀವಿ. ನೆಕ್ಸ್ಟ್ ಮೂಲಂಗಿಯನ್ನು ಏನ್ ಮಾಡ್ತೀವಿ ಮಕ್ಕಳೇ? ನಾವು ರೊಟ್ಟಿ ಜೊತೆ ಹಸಿಯಾಗಿನ ತಿಂತೀವಿ. ಮೂಲಂಗಿ ನೋಡಿರಿ, ಬಿಳಿದಿರ್ತೈತಿ ಮೂಲಂಗಿ. ನೆಕ್ಸ್ಟ್ ಮತ್ತೇನ್ ತಿಂತೀವಿ ಮಕ್ಕಳೇ? ಸೌತೆಕಾಯಿ. ಇದನ್ನು ಬೇಯಿಸಿ ಪಲ್ಯ ಮಾಡಿ ತಿನ್ಬೋದು, ಆದ್ರೆ ಜಾಸ್ತಿ ಹಸಿಯಾಗಿನ ತಿಂತಾರು. ರೊಟ್ಟಿ ಜೊತೆ ಚಪಾತಿ ಜೊತೆ ಆಗಲಿ ಏನ್ ಮಾಡ್ತೀವಿ? ಹಸಿಯಾಗಿನ ತಿಂತೀವಿ. ಸೌತೆಕಾಯಿ. ಇದೇನು ಮಕ್ಕಳೇ? ಸೌತೆಕಾಯಿ. ನೆಕ್ಸ್ಟ್ ಒನ್ ಯಾವುದು ಮಕ್ಕಳೇ? ಟೊಮೆಟೊ. ನೋಡ್ರಿ, ಟೊಮೆಟೊನು ಬೇಯಿಸಿನೂ ತಿಂತೀವಿ, ಮತ್ತೆ ಏನ್ ಮಾಡ್ತೀವಿ ಮಕ್ಕಳೇ? ಹಸಿಯಾಗಿ ಕೂಡ ತಿಂತೀವಿ. ಟೊಮೆಟೊ. ಇದೇನು ಮಕ್ಕಳೇ? ಟೊಮೆಟೊ. ನೆಕ್ಸ್ಟ್
ಈರುಳ್ಳಿ ಈರುಳ್ಳಿನೂ ಹಸಿಯಾಗಿ ತಿಂತೀವಿ ಮತ್ತು ಏನು ಬೇಯಿಸಿ ಕೂಡ ತಿಂತೀವಿ. ಇವು ಎರಡು ರೀತಿ ಉಪಯೋಗವನ್ನ ಮಾಡ್ತೀವಿ. ಒಮ್ಮೆ ಹಸಿಯಾಗಿನೂ ಮಾಡ್ತೀವಿ, ಆನಂತರ ಬೇಯಿಸಿ ಮಾಡ್ತೀವಿ. ಇನ್ನು ಹಣ್ಣುಗಳು ಎಲ್ಲ ರೀತಿ ಹಣ್ಣುಗಳನ್ನ ನಾವು ಏನ್ ಮಾಡ್ತೀವಿ ಮಕ್ಕಳೇ, ಹಸಿಯಾಗಿನ ತಿಂತೀವಿ. ಹಣ್ಣುಗಳನ್ನ ಬೇಯಿಸಿ ತಿಂತೀರಿ ಮಕ್ಕಳೇ? ಇಲ್ಲ, ಏನ್ ಮಾಡ್ತೀವಿ, ಅವುಗಳನ್ನ ಹಸಿಯಾಗಿನ ನಾವು ತಿಂತೀವಿ. ನೆಕ್ಸ್ಟ್ ಇಲ್ಲಿ ಏನಾದ್ರು ಮಕ್ಕಳೇ, ಇವು ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳಾದವು ಗಜ್ಜರಿ, ಮೂಲಂಗಿ, ಸೌತೆಕಾಯಿ, ಟೊಮೆಟೊ, ಈರುಳ್ಳಿ, ಹಣ್ಣುಗಳು. ಈ ರೀತಿ ಇವುಗಳು ಏನು ಮಕ್ಕಳೇ, ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು. ನೆಕ್ಸ್ಟ್ ಸೆಕೆಂಡ್, ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳು. ಬೇಯಿಸಿ ತಿನ್ನುವುದು ಯಾವ್ದ್ಯಾವ್ದು ನೋಡ್ರಿ. ಒಂದನೇದು ಬದನೆಕಾಯಿ, ನೆಕ್ಸ್ಟ್ ಒನ್ ಹಾಗಲಕಾಯಿ. ಬೇಯಿಸಿ ತಿನ್ನುವ ಪದಾರ್ಥದೊಳಗ ಬಹಳಷ್ಟು ಅದಾವು. ಹಾಗಲಕಾಯಿ, ನೆಕ್ಸ್ಟ್ ಹೀರೆಕಾಯಿ ಪಲ್ಯ ಮಾಡ್ತೀವಿ ಮಕ್ಕಳೇ, ನೋಡಿರಿ. ಹೀರೆಕಾಯಿ. ನೆಕ್ಸ್ಟ್ ಒನ್ ಕುಂಬಳಕಾಯಿ ನೋಡಿರಿ. ಇದೇನು ಮಕ್ಕಳೇ, ಕುಂಬಳಕಾಯಿ. ನೆಕ್ಸ್ಟ್ ಒನ್ ಮತ್ತೇನು ನಾವು ನೋಡ್ರಿ ಮಕ್ಕಳೇ, ಕುಂಬಳಕಾಯಿ ಆಯ್ತು, ಹೀರೆಕಾಯಿ ಆಯ್ತು, ಹಾಗಲಕಾಯಿ ಆಯ್ತು, ಬದನೆಕಾಯಿ ಆಯ್ತು. ನೆಕ್ಸ್ಟ್ ಯಾವುದು, ಪಡವಲಕಾಯಿ. ನೆಕ್ಸ್ಟ್ ಒನ್ ಪಡವಲಕಾಯಿ ಆಯ್ತು. ಏನು, ಹೂಕೋಸು. ಇದೇನು ಮಕ್ಕಳೇ, ಹೂಕೋಸು. ನೆಕ್ಸ್ಟ್ ಆಲೂಗಡ್ಡೆ ಏನಂತೀರಿ ನೀವು, ಬಟಾಟಿ ಅಂತಿರಲ್ಲ, ಅದು ಆಲೂಗಡ್ಡೆ. ಇಲ್ಲಿ ಇನ್ನೊಂದು ನೋಡ್ರಿ, ಆಲೂಗಡ್ಡೆ ಮುಂತಾದವು. ಇದರಲ್ಲಿ ಇನ್ನಷ್ಟು ಅದಾವ, ಆದ ಕಾರಣ ನಾನು ಇಲ್ಲಿ ಬದಲಿ ಮುಂತಾದವು ಅಂದ್ರೆ ಇನ್ನಷ್ಟು ಅದಾವು. ಇವು ಮುಂತಾದವು ಅಂದ್ರ ಬೇಯಿಸಿ ತಿನ್ನುವ ಆಹಾರ ಪದಾರ್ಥ ಒಳಗ ಇನ್ನ ಅದಾವು. ಇನ್ನೂ ಯಾವ್ಯಾವ ಅದಾವ ನೋಡಿ ಮಕ್ಕಳೇ, ಬೀಟ್ರೂಟ್, ಆನಂತರ ಮತ್ತೆ ಯಾವ್ಯಾವ ಮಕ್ಕಳೇ, ಫ್ಲವರ್ ಹತ್ತಿಲ್ಲ. ಈಗ ಫ್ಲವರ್ ಹೂಕೋಸು ಬರ್ದನಿ. ಏನು, ಎಲೆಕೋಸು ಅಂದ್ರೆ ಏನು ಮಕ್ಕಳೇ, ಎಲೆಕೋಸು ಅಂದ್ರೆ ಕ್ಯಾಬೇಜ್ ಹಾಕತ್ತಿಲ್ಲ. ಅದಕ್ಕೆ ಇಲ್ಲಿ ಏನಂತೀವಿ ನಾವು, ಎಲೆಕೋಸು. ಎಲೆಗಳಿರ್ತೈತೆ ತಪ್ಪಲ, ಅದಕ್ಕೆ ಏನಂತ ಕರಿತೀವಿ ಮಕ್ಕಳೇ, ನಾವು ಎಲೆಕೋಸು. ನೆಕ್ಸ್ಟ್ ಬೆಂಡೆಕಾಯಿಯನ್ನು ಕೂಡ ಏನ್ ಮಾಡ್ತೀವಿ ಮಕ್ಕಳೇ, ನಾವು ಬೇಯಿಸಿ ತಿಂತೀವಿ. ಇವುಗಳು ಏನು ಮಕ್ಕಳೇ, ಹಸಿಯಾಗಿ ತಿನ್ನುವುದು ಮತ್ತು ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳು. ಗಜರಿಕಾಯಿ ಒಳ್ಳೆಯ ಆರೋಗ್ಯಕ್ಕಾಗಿ ಇದು ಹಸಿಯಾಗಿಯೇ ತಿನ್ನುತ್ತಾರೆ. ನಮ್ಮ ಏನು ದೇಹ ಒಳ್ಳೆಯದಾಗಿರ್ಬೇಕಂದ್ರ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಗಜರಿಕಾಯಿ. ಅದನ್ನ ಹಸಿಯಾಗಿನ ನಾವು ತಿನ್ಬೇಕು. ನೆಕ್ಸ್ಟ್ ನೋಡ್ರಿ, ಟೊಮೆಟೊ ನೋಡ್ರಿ. ಇದನ್ನ ಹಸಿಯಾಗಿ ತಿಂದ್ರನ ತುಂಬಾ ರುಚಿಯಾಗಿರ್ತೈತಿ ಮತ್ತು ನಮಗೆ ರಕ್ತನೂ ಜಾಸ್ತಿ ಆಗ್ತೈತಿ. ಅದೇ ರೀತಿ ಮೂಲಂಗಿ ಕೂಡ ನಾವು ಏನು ಮಾಡಬೇಕು, ಹಸಿಯಾಗಿನ
ತಿನ್ನಬೇಕು. ಸೌತೆಕಾಯಿಯಿಂದ ದೇಹವನ್ನು ತಂಪಿರಿಸ್ತತಿ. ಸೌತೆಕಾಯಿ ನಮ್ಮ ದೇಹವನ್ನು ತಂಪಿರಿಸ್ತತಿ, ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ನೆಕ್ಸ್ಟ್ ಈರುಳ್ಳಿ ನೋಡ್ರಿ, ಈರುಳ್ಳಿಯನ್ನು ಕೂಡ ನಾವು ಏನು ಮಾಡ್ತೀವಿ, ಹಸಿಯಾಗಿ ತಿಂತೀವಿ, ಅದು ಕೂಡ ಆರೋಗ್ಯಕ್ಕೆ, ಹಸಿಯಾಗಿ ತಿನ್ನುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ನೆಕ್ಸ್ಟ್ ಹಣ್ಣುಗಳೊಳಗೆ ಎಷ್ಟು ರೀತಿ ಇದಾವೆ, ಸೇಬು ಹಣ್ಣು, ಬಾಳೆಹಣ್ಣು, ಈ ರೀತಿ ಹಣ್ಣುಗಳದಾವು. ಅವುಗಳನ್ನು ಕೂಡ ತಿನ್ನೋದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ನೋಡ್ರಿ, ಚಪಾತಿ ಅಥವಾ ರೊಟ್ಟಿ ಜೊತೆ ನಾವು ಏನು ತಿಂತೀವಿ, ಪಲ್ಯಗಳಾಗಿ ಮಾಡಿ ಬೇಯಿಸಿ ಏನು ಮಾಡ್ತೀವಿ, ಆಹಾರವನ್ನು ತಿಂತೀವಿ. ಅವುಗಳು ಯಾವ್ಯಾವಪ್ಪ ಅಂದ್ರೆ ಬದನೆಕಾಯಿಯನ್ನು ನಾವು ಪಲ್ಯವಾಗಿ ಮಾಡ್ತೀವಿ ಮಕ್ಕಳೇ, ಪಲ್ಯವಾಗಿ ರೊಟ್ಟಿ ಜೊತೆ ಪಲ್ಯವಾಗಿ ಉಪಯೋಗಿಸ್ತೀವಿ. ಅದೇ ರೀತಿ ಹಾಗಲಕಾಯಿಯನ್ನು ಕೂಡ ನಾವು ಏನು ಮಾಡ್ತೀವಿ, ಬೇಯಿಸಿನ ತಿಂತೀವಿ. ಹೀರೆಕಾಯಿ ಕೂಡ ನಾವು ಪಲ್ಯವಾಗಿ ಉಪಯೋಗ ಮಾಡ್ತೀವಿ. ನೆಕ್ಸ್ಟ್ ಕುಂಬಳಕಾಯಿ ಕೂಡ ಏನು ಮಾಡ್ತೀವಿ ಮಕ್ಕಳೇ, ಪಲ್ಯವನ್ನು ಮಾಡ್ತೀವಿ. ಪಡವಲಕಾಯಿ ಕೂಡ ಏನು ಮಾಡ್ತೀವಿ ಮಕ್ಕಳೇ, ಈಗ ಗೌರಿ ಪೂಜೆ ಐತಿ, ಈಗ ನಮಗೆ ಬೇಕೇ ಬೇಕು, ಪಡವಲಕಾಯಿ ನಮಗೆ ಬೇಕು. ಅದಕ್ಕೆ ಅದನ್ನು ಕೂಡ ಬೇಯಿಸಿ ಪಲ್ಯ ಮಾಡ್ತೀವಿ. ನೆಕ್ಸ್ಟ್ ಒನ್ ಹೂಕೋಸು ಕೂಡ ಪಲ್ಯವಾಗಿನ ಮಾಡ್ತೀವಿ. ಆಲೂಗಡ್ಡೆ ಕೂಡ ನೋಡ್ರಿ, ಆಲೂಗಡ್ಡೆ ಬೇಯಿಸಿ ಪಲ್ಯವನ್ನು ಮಾಡ್ತೀವಿ. ಇದೇ ರೀತಿ ಈಗ ಏನು ತಿಳ್ಕೊಂಡ್ರಿ ಮಕ್ಕಳೇ, ನೀವು ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು ಮತ್ತು ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳ ಬಗ್ಗೆ ಈಗ ತಿಳ್ಕೊಂಡ್ರಿ. ಇವುಗಳನ್ನ ಈ ರೀತಿನ ಕಾಲಮ್ ಹಾಕಿ ನೀವು ಬರಿಬೇಕು. ಅಕ್ಷರಗಳನ್ನು ದುಂಡಾಗಿ ಬರಿಬೇಕು. ನಾನೀಗ ನಿಮಗೆ ಇವುಗಳಲ್ಲಿ ಬೇಯಿಸಿ ತಿನ್ನೋದ್ರಲ್ಲಿ ಒಂದು ಚಿತ್ರ ತೆಗಿತನು, ನೆಕ್ಸ್ಟ್ ಹಸಿಯಾಗಿ ತಿನ್ನೋದ್ರಲ್ಲಿ ಒಂದು ಚಿತ್ರ ತೆಗಿತನು. ನಾನು ನಿಮಗೆ ಒಂದು ಚಟುವಟಿಕೆ ಮಾಡ್ತನು ನೋಡಿ ಮಕ್ಕಳೇ. ಹಸಿಯಾಗಿ ತಿನ್ನೋದ್ರೊಳಗೆ ಗಜರಿಕಾಯಿ ಚಿತ್ರವನ್ನು ತೆಗಿದ, ನೆಕ್ಸ್ಟ್ ಬೇಯಿಸಿ ತಿನ್ನೋದ್ರೊಳಗೆ ಬದನೆಕಾಯಿ ಚಿತ್ರವನ್ನು ತೆಗಿತನು. ಇವುಗಳನ್ನ ಈಗ ಬರ್ಕೊಂಡ್ರಿ ಮಕ್ಕಳೇ. ಇವುಗಳನ್ನ ಅಳಗಿಸಿ ನಿಮ್ಗೆ ಚಿತ್ರವನ್ನು ತೆಗೆದು ತೋರಿಸ್ತನು. ಈಗ ಗೊತ್ತಾಯ್ತು ಮಕ್ಕಳೇ, ಹಸಿಯಾಗಿ ತಿನ್ನೋದು ಮತ್ತು ಬೇಯಿಸಿ ಯಾವ್ಯಾವ ತಿಂತೀವಿ ಅಂತ ಹೇಳಿ ತಿಳ್ಕೊಂಡ್ರಿ. ಅದೇ ರೀತಿ ನಾನು ಇಲ್ಲಿ 2 ಚಿತ್ರಗಳನ್ನು ತೆಗೆದು ತೋರಿಸ್ತನು. ಇಲ್ಲಿ ಒಂದು ಕಡೆ ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳ ಚಿತ್ರ, ಇನ್ನೊಂದು ಕಡೆ ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳ ಚಿತ್ರವನ್ನು ನಿಮಗೀಗ ತೆಗೆದು ತೋರಿಸ್ತೀನಿ ನೋಡಿ ಮಕ್ಕಳೇ. ಈ ಕಡೆ ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥದ ಚಿತ್ರ, ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳ ಚಿತ್ರ. ಇಲ್ಲಿ ನೋಡ್ರಿ, ಇಲ್ಲಿ ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳ ಚಿತ್ರ. ಇಲ್ಲಿ ನೆಕ್ಸ್ಟ್ ಬೇಯಿಸಿ ತಿನ್ನುವ ನೋಡ್ರಿ, ಬೇಯಿಸಿ ತಿನ್ನುವ ಆಹಾರ
ಪದಾರ್ಥಗಳ ಚಿತ್ರ. ನೋಡಿ ಮಕ್ಕಳೇ, ಈಚೆ ಕಡೆ ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳ ಚಿತ್ರ, ಅಲ್ಲಿ ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳ ಚಿತ್ರ. ಹಾಗಾದ್ರೆ ನಾ ಇಲ್ಲಿ ಯಾವ ಚಿತ್ರ ತೆಗೆದು ನೋಡಿ ಮಕ್ಕಳೇ, ಇಲ್ಲಿ ಯಾವ ಚಿತ್ರ ತೆಗೆದಿಲ್ಲ ಈಗ, ಗಜರೆಕಾಯಿ. ಇದು ಯಾವ ಚಿತ್ರ ಮಕ್ಕಳೇ, ಗಜರೆಕಾಯಿ ಚಿತ್ರವನ್ನ ನಾನು ನಿಮ್ಗೆ ಹಸಿಯಾಗಿ ತಿಂತೀವಲ್ಲ ಅದಕ್ಕೆ ಇಲ್ಲಿ ಗಜರೆಕಾಯಿ ಚಿತ್ರವನ್ನ ತೆಗೆದ ತೋರಿಸ್ತೀನಿ. ನೋಡಿ ಈ ರೀತಿ ಗಜರೆಕಾಯಿ ಚಿತ್ರವನ್ನ ತೆಗಿಬೇಕು ಮಕ್ಕಳೇ. ಈಗ ಕೇಸರಿ ಬಣ್ಣವನ್ನ ಹಾಕಬೇಕು, ಕೇಸರಿ ಬಣ್ಣವನ್ನ ತುಂಬಬೇಕು. ಇದು ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು. ಯಾವ ಮಕ್ಕಳೇ, ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು. ಇವು ಏನು ಮಕ್ಕಳೇ, ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳ ಚಿತ್ರ. ನೋಡಿ ಮಕ್ಕಳೇ, ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳ ಚಿತ್ರಗಳು. ಈ ರೀತಿ ಚಿತ್ರಗಳನ್ನು ತೆಗೆದ ನೀವು ಬಣ್ಣವನ್ನ ತುಂಬಬೇಕು. ಈಗ ನೆಕ್ಸ್ಟ್ ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳ ಚಿತ್ರ. ಈಗ ನೆಕ್ಸ್ಟ್ ಯಾವ ತೆಗೆದು ಮಕ್ಕಳೇ, ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳ ಚಿತ್ರ. ಬೇಯಿಸಿ ತಿನ್ನೋದು ನೋಡ್ರಿ ಯಾವುದು, ಇದು ಯಾವುದು ಮಕ್ಕಳೇ, ಗಜ್ಜರಿ. ಇಲ್ಲಿ ಹೆಸರನ್ನ ಬರೀತು ನೋಡಿ, ಇದು ಯಾವುದು, ಗಜ್ಜರಿ. ಇದು ಯಾವ ಚಿತ್ರ, ಗಜ್ಜರಿ ಚಿತ್ರ. ಇಲ್ಲಿ ಕೇಸರಿ ಬಣ್ಣವನ್ನು ಕೊಡಬೇಕು, ಇಲ್ಲಿ ಹಸಿರು ಬಣ್ಣವನ್ನ ತುಂಬಬೇಕು ಮಕ್ಕಳೇ. ಗಜರಿಕಾಯಿ ಯಾವ ರೀತಿ ಇರ್ತತಿ, ಗಜರಿಕಾಯಿ ಈ ರೀತಿ ಇರ್ತತಿ. ಬಣ್ಣವನ್ನ ಈ ರೀತಿ ನೀವು ತುಂಬಬೇಕು. ನೋಡ್ರಿ ಈ ರೀತಿ ಬಣ್ಣವನ್ನ ತುಂಬಬೇಕು. ನೆಕ್ಸ್ಟ್ ಇಲ್ಲಿ ನಾನು ಯಾವ ಚಿತ್ರ ತೆಗೆದ್ರು, ಬದನೆಕಾಯಿ ಚಿತ್ರ. ನೋಡಿ ಮಕ್ಕಳೇ, ಬದನೆಕಾಯಿ. ಇಲ್ಲಿ ಅಲ್ಲಿ ಗಜರಿಕಾಯಿ, ಇಲ್ಲಿ ಬದನೆಕಾಯಿಯನ್ನ ತೆಗೆದು ನೋಡಿ ಮಕ್ಕಳೇ. ನೋಡಿ ಮಕ್ಕಳೇ, ಇದು ಬದನೆಕಾಯಿ ಚಿತ್ರ. ಇದನ್ನ ಬೇಯಿಸಿ ತಿಂತೀವಿ. ಇದೇನು
ಮಕ್ಕಳೇ ಬದನೆಕಾಯಿ ಚಿತ್ರ. ಅದು ಬದನೆಕಾಯಿ ಚಿತ್ರ, ಇದು ಗಜರಿಕಾಯಿ ಚಿತ್ರ. ಇದನ್ನ ನೋಡ್ರಿ, ನಾವು ಇದನ್ನ ಹಸಿಯಾಗಿ ತಿಂತೀವಿ. ಇದನ್ನ ಹಸಿಯಾಗಿ ತಿಂತೀವಿ ಮಕ್ಕಳೇ, ಇದನ್ನ ಬೇಯಿಸಿ ತಿಂತೀವಿ. ಇಲ್ಲಿ ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳ ಚಿತ್ರ, ಇಲ್ಲಿ ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳ ಚಿತ್ರ. ಇದು ಗಜರೆಕಾಯಿ, ಅದು ಬದನೆಕಾಯಿ. ನೀವು ಇದರ ರೀತಿ ಚಿತ್ರವನ್ನು ತೆಗೆದ ಬಣ್ಣವನ್ನ ತುಂಬಬೇಕು ಮಕ್ಕಳೇ, ಬಣ್ಣವನ್ನ ಹಾಕಬೇಕು. ನೆಕ್ಸ್ಟ್ ಸಮಯ ಆಗಕ್ಕೆ ಬಂದೈತಿ. ನಾನು ನಿಮ್ಗೆ ಈಗ ಹೋಮ್ವರ್ಕನ್ನು ಕೊಡ್ತನು ಮಕ್ಕಳೇ, ಮನೆ ಕೆಲಸವನ್ನು ಕೊಡ್ತನು. ಎಲ್ಲರೂ ನೋಡಿ ಮಕ್ಕಳೇ, ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳ ಹೆಸರು ಬರೆಯಿರಿ. ಸೆಕೆಂಡ್ ಒನ್, ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳ ಹೆಸರು ಬರೆಯಿರಿ. ನಿಮಗೆ ಇವತ್ತಿನ ಮನೆ ಕೆಲಸ ಇದು. ನಾ ಯಾವ ರೀತಿ ಏನು ಮಾಡೀನಿ, ಕಾಲಮನ್ನು ಹಾಕಿ ಬರ್ದೀನಿ. ನೀವು ಅದೇ ರೀತಿ ಕಾಲಮನ್ನು ಹಾಕಿ ಬರೀರಿ. ಬೇಯಿಸಿ ತಿನ್ನುವ ಆಹಾರ ಪದಾರ್ಥಗಳು ಭಾಳಷ್ಟು ಅದಾವು. ಅವುಗಳ ಹೆಸರುಗಳನ್ನು ನೀವು ಎಲ್ಲ ಪೂರ್ತಿಯಾಗಿ ಬರೀರಿ ಮಕ್ಕಳೇ. ಅಕ್ಷರಗಳನ್ನು ದುಂಡಾಗಿ ಬರೀರಿ. ಪ್ರತಿಯೊಂದು ಪೇಜಿನ ಮೇಲೆ ನಿಮ್ಮ ಹೆಸರು ವರ್ಗವನ್ನು ಹಾಕಬೇಕು. ಹಾಕಿ ನಮ್ಮ ವಾಟ್ಸಪ್ಪಿಗೆ ಕಳಿಸ್ಬೇಕು. ಕ್ಲಾಸನ್ನು ಮುಗಿಸೋಣ. ಧನ್ಯವಾದಗಳು.